ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಫೀಲ್ ಗುಡ್ ಮೂವಿ ಬಗ್ಗೆ ರಿವ್ಯೂ ಮಾಡಕ್ ಹೋಗ್ತಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮೂವಿ ಹೆಸರು ಬಂದು ಟೂರಿಸ್ಟ್ ಫ್ಯಾಮಿಲಿ ಅಂತ. ಶ್ರೀಲಂಕಾದಲ್ಲಿ ನೆಲೆಸಿದ ಈ ಫ್ಯಾಮಿಲಿ ಫಾರ್ ಸಮ್ ರೀಸನ್ ಅನ್ಅಫಿಷಿಯಲಿ ಇಂಡಿಯಾದೊಳಗಡೆ ಎಂಟರ್ ಆಗ್ತಾರೆ. ಪೊಲೀಸ್ ಅವ್ರ ಕೈಲಿ ಕೂಡ ಸಿಗಾಕೋತಾರೆ. ಬಟ್ ಸಂಹೌ ಪೊಲೀಸ್ ಅವ್ರಿಗೆ ಒಂದು ಸುಳ್ಳು ಕಥೆನ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂತಾರೆ. ಅಂಡ್ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಾಗಾದ್ಮೇಲೆ ಇವರು ಇಂಡಿಯಾದಲ್ಲಿ ಹೇಗೆ ಸೆಟ್ಲ್ ಆದ್ರು, ಹೇಗೆ ಇವ್ರ ಐಡೆಂಟಿಟಿನ ಚೇಂಜ್ ಮಾಡ್ಕೊಂಡ್ರು, ಅಂಡ್ ಹೇಗೆ ಫೇಕ್ ಡಾಕ್ಯುಮೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ರು, ನೆಕ್ಸ್ಟ್ ಈ ಸಿನಿಮಾದಲ್ಲಿ ಏನೇನು ಆಯ್ತು ಅನ್ನೋದೇ ಈ ಪಿಕ್ಚರ್ನ ಹೋಲ್ ಸ್ಟೋರಿ. ನಿಜ ಹೇಳಬೇಕು ಅಂತಂದ್ರೆ ಎಕ್ಸಿಕ್ಯೂಷನ್ ತುಂಬಾನೇ ಚೆನ್ನಾಗಿದೆ ಅಂಡ್ ಸ್ಕ್ರೀನ್ ಪ್ಲೇನು ಎಲ್ಲೂ ಬೋರ್ ಆಗದಿರೋ ತರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಡೆ ಎಮೋಷನಲಿ ಕನೆಕ್ಟ್ ಆಗುವಂತಹ ಸಿನಿಮಾ ಕೂಡ ಇದು ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ಝೀರೋ ಫೈಟ್ಸ್ ಇದೆ, ವಲ್ಗರ್ ಲ್ಯಾಂಗ್ವೇಜ್ ಇಲ್ಲ, ಕೊಲೆ ಸೀನ್ಸು ಅಥವಾ ಬೇರೆ ಒಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಯಾವ ಸೀನ್ಸ್ ಕೂಡ ಇಲ್ಲ. ಎಲ್ಲ ಆಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಬಂದು ತುಂಬಾನೇ ಚೆನ್ನಾಗಿದೆ. ಸ್ಪೆಷಲಿ ಎಲ್ರಿಗಿಂತನೂ ನನಗೆ ತುಂಬಾ ಇಷ್ಟ ಆಗಿದ್ದ ಪರ್ಫಾರ್ಮೆನ್ಸ್ ಬಂದು ಈ ಚಿಕ್ಕ ಹುಡುಗನ ಆಕ್ಟಿಂಗ್. ತುಂಬಾ ಕ್ಯೂಟ್ ಆಗಿ ಅಂಡ್ ಕಾಮಿಕ್ ಆಗಿ ಆಕ್ಟ್ ಮಾಡಿದ್ದಾನೆ. ಇವನ್ ಬರುವಂತ ಎಲ್ಲಾ ಸೀನ್ಸ್ ಅಲ್ಲೂ ನೀವು ಬಿದ್ದು ಬಿದ್ದು ನಗಬೇಕು. ಆ ತರ ಇದೆ ಈ ಹುಡುಗನ ಪರ್ಫಾರ್ಮೆನ್ಸ್ ಆಸ್ ವೆಲ್ ಆಸ್ ಅವನು ಬರುವಂತಹ ಸೀನ್ಸ್ಗಳು. ಟೆಕ್ನಿಕಲ್ ವೈಸ್ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಅಂಡ್ BGM ಆರ್ ಆವರೇಜ್. ಸೀನ್ಸ್ ಗಳಿಗೆ ತಕ್ಕನಾಗಿರುವಂತಹ BGM ನ ಇಲ್ಲಿ ಸೆಟ್ ಮಾಡಿದ್ದಾರೆ. ಯೋಗಿ ಬಾಬು ಅವ್ರ ಕಾಮಿಡಿ ಕೂಡ ಈ ಮೂವಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದಾದಂತಹ ಮೂವಿ. ದಯವಿಟ್ಟು ಇದನ್ನ ಮಿಸ್ ಮಾಡಬೇಡಿ, ಒಂದ್ಸಲ ನೋಡಿ. ಈ ಮೂವಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಈ ತರ ಒಳ್ಳೆ ಕಂಟೆಂಟ್ಗಳು ಯಾಕೆ ನಮ್ಮ ಕನ್ನಡದಲ್ಲಿ ಬರೋದಿಲ್ಲ, ಅಥವಾ ಕನ್ನಡ ಮೇಕರ್ಸ್ ಯಾಕೆ ಈ ತರ ಒಂದು ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಕಂಟೆಂಟ್ ಮೂವಿನ ಮಾಡಲು ಯಾರಿಗೂ ಅರ್ಥ ಆಗೋದಿಲ್ಲ. ಬ್ಯಾಕ್ ಟು ಬ್ಯಾಕ್ ಯಾವುದೇ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಈಗ ವೈಲೆನ್ಸ್ ನ ಪ್ರಮೋಟ್ ಮಾಡೋ ಮೂವಿ ಬರ್ತಿದೆ. ಬಟ್ ಈ ಮೂವಿ ತುಂಬಾನೇ ಡಿಫ್ರೆಂಟ್ ಅಂತ ಹೇಳ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.